ಡಿಪಾರ್ಟ್ಮೆಂಟ್ ಅಕೌಂಟ್ ಥರ್ಡ್ ಸಮ್ ಸಾಲ್ವ್ ಮಾಡ್ತಾ ಇದ್ವಿ. ಎ ಫರ್ಮ್ ಹ್ಯಾಸ್ ಟು ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಬಿ ಡ್ಯೂರಿಂಗ್ ದಿ ಟ್ರೇಡಿಂಗ್ ಪೀರಿಯಡ್ ಎಂಡ್ 31/3/2014. ಇನ್ಫಾರ್ಮೇಷನ್ 31/3/2014 ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಟೋಟಲ್ ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸಸ್ ಇದೆ, ಸೇಲ್ಸ್ ಇದೆ, ಪರ್ಚೇಸ್ ರಿಟರ್ನ್ ಇದೆ, ಸೇಲ್ಸ್ ರಿಟರ್ನ್ ಇದೆ. ಮತ್ತು ಇದೆಲ್ಲ ಎರಡೆರಡು ಡಿಪಾರ್ಟ್ಮೆಂಟ್ಗೂ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಬೇರೆ ಟೋಟಲ್ ಕೊಟ್ಟಿದ್ದಾರೆ. ಆ್ಯಂಡ್ ಪರ್ಚೇಸ್ ಕೊಟ್ಟಾದ್ಮೇಲೆ ಏನು ಕೊಟ್ಟಿದ್ದಾರೆ, ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾರೆ. ಸೇಲ್ಸ್ ಕೊಟ್ಟಾದ್ಮೇಲೆ ಏನು ಕೊಟ್ಟಿದ್ದಾರೆ, ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ. ಹಂಗಾರೆ ಪರ್ಚೇಸಿಂದ ಪರ್ಚೇಸ್ ರಿಟರ್ನ್ ಡಿಡಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ನೆಟ್ ಪರ್ಚೇಸಸ್. ಸೇಲ್ಸಿಂದ ಸೇಲ್ಸ್ ರಿಟರ್ನ್ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ನೆಟ್ ಪರ್ಚೇಸಸ್ ಸಿಗುತ್ತೆ. ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟಿದ್ದಾರೆ. ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ಓದಿದ್ದೀವಿ. ಕ್ಯಾರೇಜ್ ಇನ್ವರ್ಟ್ಸ್ನ ಯಾವ್ದ್ರ ಮೇಲೆ ಡಿವೈಡ್ ಮಾಡಬೇಕು, ಟೋಟಲ್ ಕೊಟ್ಟಿದ್ದಾರೆ, ಪರ್ಚೇಸ್ ಮೇಲೆ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಪವರ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಆಯ್ತಾ, ನೆಕ್ಸ್ಟ್ ಓದ್ತಾ ಇದೀವಿ ನೋಡಿ. ದಿ ವೇಜಸ್ ಆರ್ ಅಲೋಕೇಟೆಡ್ ಇನ್ ಎ ರೇಷಿಯೋ 5:6 ಆ್ಯಂಡ್ ಆಯ್ತಾ, ವೇಜಸ್ನ ಯಾವ ರೇಷಿಯೋದಲ್ಲಿ ಅಲೋಕೇಟ್ ಮಾಡಬೇಕಂತೆ, 5:6 ರೇಷಿಯೋದಲ್ಲಿ ಅಲೋಕೇಟ್ ಮಾಡಬೇಕಂತೆ. ಆ್ಯಂಡ್ ದಿ ನಂಬರ್ ಆಫ್ ಯೂನಿಟ್ ಪವರ್ ಕನ್ಸ್ಯೂಮ್ಡ್ ಬೈ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆರ್ ಇನ್ ದಿ ರೇಷಿಯೋ ಆಫ್ 1:2. ಅಂಡ್ ಪವರ್ ಕನ್ಸ್ಯೂಮ್ಡ್ ಯಾವ ರೇಷಿಯೋದಲ್ಲಿ ಅಲೋಕೇಟ್ ಮಾಡಬೇಕಂತೆ, 1:2 ಅಲ್ಲಿ ಪವರ್ ಕನ್ಸ್ಯೂಮ್ಡ್ ಅಲೋಕೇಟ್ ಮಾಡಬೇಕಂತೆ, 1:2 ರೇಷಿಯೋದಲ್ಲಿ. ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇನ್ ಕಾಲಮ್ ನಾರ್ ಫಾಲಮ್. ಆಯ್ತಾ, ಪವರ್ ಹೆಂಗೆ ಡಿವೈಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಪವರ್ ಕನ್ಸ್ಯೂಮ್ಡ್ ಎಕ್ಸ್ಪೆನ್ಸಸ್, ಇಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅಂತ ನೋಡೋದ. ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ. ಈ 3 ಎಕ್ಸ್ಪೆನ್ಸಸ್ ಹೆಂಗ್ ಡಿವೈಡ್ ಮಾಡ್ಬೇಕಂತೆ ನಾವು. ಫಸ್ಟ್ ಎಕ್ಸ್ಪೆನ್ಸಸ್ ನಮಗೆ ಗೊತ್ತು, ಕ್ಯಾರೇಜ್ ಇನ್ವರ್ಟ್ಸ್ ಯಾವ್ದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಬೇಕು, ಪರ್ಚೇಸ್, ಯಾಕೆ ಫಾರ್ಮೆಟ್ ಅಲ್ಲಿ ಓದಿದೀವಿ. ಪವರ್ ಯಾವ್ದ್ರ ಮೇಲೆ ಡಿವೈಡ್ ಮಾಡಬೇಕು ನಾವು, 1:2 ಅಲ್ಲಿ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ವೇಜಸ್ ಯಾವ್ದ್ರ ಮೇಲೆ ಡಿವೈಡ್ ಮಾಡಬೇಕು, 5:6. ಕ್ಯಾರೇಜ್ ಇನ್ವರ್ಟ್ಸ್ ನ ಹೆಂಗೆ ನಾವು ಪರ್ಚೇಸ್ ಮೇಲೆ ಡಿವೈಡ್ ಮಾಡಬೇಕು ಅಂದ್ರೆ ನಮಗೆ ಗೊತ್ತು. ಕ್ಯಾರೇಜ್ ಇನ್ವರ್ಟ್ಸ್ ಅಂದ್ರೆ ಏನು, ನಾವು ಗೂಡ್ಸ್ ಪರ್ಚೇಸ್ ಮಾಡಿರೋದನ್ನ ಮ್ಯಾನುಫ್ಯಾಕ್ಚರರ್ ಪ್ಲೇಸ್ ಇಂದ ನಮ್ಮ ಪ್ಲೇಸಿಗೆ ತರೋಕೆ ಆಗೋ ಖರ್ಚನ್ನ ಏನಂತ ಕರಿತೀವಿ, ಕ್ಯಾರೇಜ್ ಇನ್ವರ್ಟ್ಸ್. ಅದನ್ನ ಯಾವಾಗಲೂ ಯಾವ್ದ್ರ ಮೇಲೆ ಡಿವೈಡ್ ಮಾಡಬೇಕು, ನೆಟ್ ಪರ್ಚೇಸಸ್. ಓಕೆ, ನೆಕ್ಸ್ಟ್ ಸಮ್ನ ಸಾಲ್ವ್ ಮಾಡೋದ. ನೋಟ್ ಬರೀತೀವಿ. ಕ್ಯಾರೇಜ್ ಇನ್ವರ್ಟ್ಸ್ ಆರ್ ಅಪೋರ್ಷನೇಟ್ ಇನ್ ದಿ ರೇಷಿಯೋ ಆಫ್ ನೆಟ್ ಪರ್ಚೇಸಸ್. ನೆಟ್ ಪರ್ಚೇಸಸ್ ಎಷ್ಟಿದೆ ನೋಡಿ, ಪರ್ಚೇಸ್ 42 ಇದೆ, 52 ಇದೆ, 42 ಇದೆ, ಮತ್ತೆ ಏನಿದೆ 52 ಇದೆ. ಬಟ್ ಪರ್ಚೇಸಿಗೆ ಏನಿದೆ, ಪರ್ಚೇಸ್ ರಿಟರ್ನ್ ಇದೆ. ಪರ್ಚೇಸ್ ರಿಟರ್ನ್ ಎಷ್ಟಿದೆ, ಎ ಡಿಪಾರ್ಟ್ಮೆಂಟ್ 2000, ಬಿ ಡಿಪಾರ್ಟ್ಮೆಂಟ್ ಎಷ್ಟಿದೆ 2000. ಹಂಗಾರೆ 42,000 ಇಂದ -2,000 ಮಾಡಿದ್ರೆ ಎಷ್ಟು ಬರುತ್ತೆ, 40,000 ಎ ಡಿಪಾರ್ಟ್ಮೆಂಟ್ ಬರುತ್ತೆ ಪರ್ಚೇಸಸ್. ಬಿ ಡಿಪಾರ್ಟ್ಮೆಂಟ್ 52 ಇಂದ 2,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 50,000 ಬರುತ್ತೆ. ಹಂಗಾರೆ ಯಾರ ರೇಷಿಯೋ ಬರುತ್ತೆ, 40:50. ಆಯ್ತಾ, ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಇದು 42 - 2,000 ಮಾಡಿದ್ರೆ ಎಷ್ಟು ಬರುತ್ತೆ, 42,000. ಬಿ ಡಿಪಾರ್ಟ್ಮೆಂಟ್ 52 - 2,000 ಮಾಡಿದ್ರೆ ಎಷ್ಟು ಬರುತ್ತೆ, 50,000. ಹಂಗಾರೆ ರೇಷಿಯೋ ಏನ್ ಬಂತು, 40:50,000. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ 40,000 ಇಂಟು 50,000 ಅಲ್ಲಿ 4040 ಹೊರಡಾಕಿದ್ರೆ ಎಷ್ಟು ಬರುತ್ತೆ, 4:5 ಬರುತ್ತೆ. ಓಕೆನಾ. ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೀವಿ. ಯಾವ ಅಕೌಂಟ್ ಕೇಳಿರೋದು, ಬರೀ ಟ್ರೇಡಿಂಗ್ ಅಕೌಂಟ್ ಅಷ್ಟೇ ಕೇಳಿರೋದು. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರೇಡಿಂಗ್ ಅಕೌಂಟ್, ಓಪನಿಂಗ್ ಸ್ಟಾಕ್ ಇಂದ ಸ್ಟಾರ್ಟ್ ಆಗುತ್ತೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ಏನ್ ಬರುತ್ತೆ, ಸೇಲ್ಸ್, ಮತ್ತೆ ಏನ್ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಅಷ್ಟೇ. ಆಯ್ತಾ, ಫಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ, 5,000 ಮತ್ತೆ 7,000. ಓಪನಿಂಗ್ ಸ್ಟಾಕ್ 5,000, 7,000. ಟೋಟಲ್ ಬಂದ್ ಎಷ್ಟಿದೆ, 12,000. ಪರ್ಚೇಸ್ ಮೈನಸ್ ರಿಟರ್ನ್. ಪರ್ಚೇಸಸ್ ನೋಡಿ ಎಷ್ಟಿದೆ, 40,000 ಮತ್ತೆ 52,000 ಇದೆ. ರಿಟರ್ನ್ ಎಷ್ಟಿದೆ, 2,000 ಮತ್ತೆ 2,000 ಇದೆ. ಹಂಗಾರೆ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 40 ಮತ್ತೆ 50,000 ಬರುತ್ತೆ. ಆಯ್ತಾ, 40,000 ಮತ್ತೆ 50,000 ಹೆಂಗ್ ಬಂತು ಇದು, 40 ಮತ್ತೆ 50. 42 ಅಲ್ಲಿ ಎಷ್ಟು ಮೈನಸ್ ಮಾಡಿದೀವಿ, 2,000 ರಿಟರ್ನ್ ನ ಮೈನಸ್ ಮಾಡಿದೀವಿ. 52 ಅಲ್ಲಿ ಎಷ್ಟು ಮೈನಸ್ ಮಾಡಿದೀವಿ, 2,000 ರಿಟರ್ನ್ ಏನ್ ಮಾಡಿದೀವಿ, ಮೈನಸ್ ಮಾಡಿದೀವಿ. ಸೊ ವಿ ವಿಲ್ ಗೆಟ್ ಹೌ ಮಚ್, 40,000 ಮತ್ತೆ 50,000 ಸಿಗುತ್ತೆ. ಆಯ್ತಾ, ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ, ಓಪನಿಂಗ್ ಸ್ಟಾಕ್ ಆಯ್ತು, ಪರ್ಚೇಸ್ ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಫಸ್ಟ್ ಎಕ್ಸ್ಪೆನ್ಸಸ್ ಬಂದು ಯಾವುದು, ಕ್ಯಾರೇಜ್ ಇನ್ವರ್ಟ್ಸ್. ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 4,500 ಕೊಟ್ಟಿದ್ದಾರೆ. ಎರಡಕ್ಕೂ ಡಿವೈಡ್ ಮಾಡ್ಬೇಕು. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತೀವಿ, ಪರ್ಚೇಸ್ ರೇಷಿಯೋ. ಪರ್ಚೇಸ್ ರೇಷಿಯೋ ಎಷ್ಟು ಬಂದಿದೆ, 4:5. ಆಯ್ತಾ, ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಟ್ಸ್ ಟೋಟಲ್ ಬಂದು ಎಷ್ಟು ಬಂತು, 4,500 ಇದೆ. ಯಾವ ರೇಷಿಯೋದಲ್ಲಿ ಡಿವೈಡ್, ಪರ್ಚೇಸ್ ರೇಷಿಯೋ ಡಿವೈಡ್ ಮಾಡೋದ. 4,500 4 + 5 ಆದ್ರೆ ಎಷ್ಟಾಗುತ್ತೆ, 9 ಆಗುತ್ತೆ. ಡಿವೈಡೆಡ್ ಬೈ 9 ಇಂಟು
4 ಎಷ್ಟು ಬರುತ್ತೆ 2000 ಆಯ್ತಾ. 5ಗೆ ಎಷ್ಟು ಬರುತ್ತೆ 2500. ನೆಕ್ಸ್ಟ್ ವೇಜಸ್ ಕೊಟ್ಟಿದ್ದಾರೆ. ವೇಜಸ್ನ ವೇಜಸ್ ಎಷ್ಟಿದೆ ನೋಡೋದ. ವೇಜಸ್ ಬಂದು ನಮ್ಮ ಹತ್ರ 11,000 ಇದೆ. 11,000 ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕು ಅವರೇ ಕೊಟ್ಟಿದ್ದಾರೆ. ವೇಜಸ್ ಮಸ್ಟ್ ಬಿ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 5:6 ಆಯ್ತಾ. 11,000 ಟೋಟಲ್ ಮಾಡಿದ್ರೆ 11 ಆಗುತ್ತೆ. 5 + 6 ನ ಡಿವೈಡೆಡ್ ಬೈ 11 ಇಂಟು 5 ಅಂದ್ರೆ ಎಷ್ಟು ಬರುತ್ತೆ 5,000. ಡಿವೈಡೆಡ್ ಬೈ 11 ಇಂಟು 6 ಅಂದ್ರೆ ಎಷ್ಟು ಬರುತ್ತೆ 6,000. ಎರಡು ಆಡ್ ಮಾಡಿದ್ರೆ ಎಷ್ಟು ಇರ್ಬೇಕು 11 ಆಯ್ತಾ. ನೆಕ್ಸ್ಟ್ ವೇಜಸ್ ಆದ್ಮೇಲೆ ನೆಕ್ಸ್ಟ್ ಏನಿದೆ ಪವರ್ ಇದೆ. ಪವರ್ ಎಷ್ಟಿದೆ ಅಮೌಂಟ್ ನಮ್ಮ ಹತ್ರ 6,000 ಇದೆ. ಪವರ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕಂತೆ 1:2 ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕಂತೆ. ಪವರ್ ಎಷ್ಟಿದೆ 6,000 ಇದೆ ಆಯ್ತಾ. 1:2 ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು ಅಂದ್ರೆ 6,000 ಡಿವೈಡೆಡ್ ಬೈ 1 + 2 ಎಷ್ಟಾಗುತ್ತೆ 3 ಆಯ್ತಾ. ಇಂಟು ಫಸ್ಟ್ ಒನ್ಗೆ ಎಷ್ಟಿದೆ 1 ಎಷ್ಟು ಬರುತ್ತೆ 2,000. ಸೆಕೆಂಡ್ ಒನ್ಗೆ ಏನ್ ಮಾಡ್ಬೇಕು ಇಂಟು 2 ಮಾಡ್ತೀವಿ ಎಷ್ಟು ಬರುತ್ತೆ ನಮಗೆ 4,000 ಬರುತ್ತೆ ಓಕೆನಾ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಹೋಗ್ತೀವಿ. ಫಸ್ಟ್ ಒಂದ್ ಏನ್ ಬರುತ್ತೆ ನಿಮಗೆ ಸೇಲ್ಸ್ ಬರುತ್ತೆ. ಸೇಲ್ಸ್ ಎಷ್ಟಿದೆ ಸೇಲ್ಸ್ ಬಂದು 80,000 ಇದೆ. ಮತ್ತೆ ಎಷ್ಟಿದೆ 93,000 ಇದೆ. ಸೇಲ್ಸ್ ರಿಟರ್ನ್ ಎಷ್ಟಿದೆ ನೋಡಿ. ಸೇಲ್ಸ್ ರಿಟರ್ನ್ ಬಂದು ನೋಡಿ ಎಷ್ಟಿದೆ 2,000 ಮತ್ತೆ 2,000 ಇದೆ. 80,000 ಮೈನಸ್ 2,000 ಮಾಡಿದ್ರೆ ಎಷ್ಟಾಗುತ್ತೆ 78,000 ಆಗುತ್ತೆ. 93,000 ಮೈನಸ್ 2,000 ಮಾಡಿದ್ರೆ ಎಷ್ಟು ಬರುತ್ತೆ 91,000 ಬರುತ್ತೆ ಆಯ್ತಾ. 78,000 and 91,000 ಆಯ್ತಾ. 78 ಪ್ಲಸ್ 91 ಟೋಟಲ್ ಎಷ್ಟಾಯ್ತು 1,69,000. ಪರ್ಚೇಸಸ್ 90,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಹೇಳ್ತಾ ಇದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 2,000 9,000 ಟೋಟಲ್ ಎಷ್ಟಾಯ್ತು 11,000. ನೆಕ್ಸ್ಟ್ ಯಾವ ಸೈಡ್ ಮೋರ್ ಇದೆ ಅಂತ ನೋಡ್ಬೇಕು. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅನ್ಸುತ್ತೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು ಟೋಟಲ್ ಯಾವ ಸೈಡ್ ಹಾಕ್ಬೇಕು ಡೆಬಿಟ್ ಸೈಡ್ಗೆ ಹಾಕ್ತಿವಿ. ಟೋಟಲ್ ಮಾಡ್ತೀವಿ 78 ಪ್ಲಸ್ 2,000 ಎಷ್ಟಾಗುತ್ತೆ 80,000 ಆಗುತ್ತೆ ಆಯ್ತಾ. 91,000 ಪ್ಲಸ್ 9,000 ಎಷ್ಟಾಗುತ್ತೆ 1,00,000 ಆಗುತ್ತೆ. ನೆಕ್ಸ್ಟ್ 80,000 ಪ್ಲಸ್ 1,00,000 1,80,000 ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅನ್ಸುತ್ತೆ ನೋಡಿದ್ರೆ. ಸೇಮ್ ಅಮೌಂಟ್ನ ಯಾವ ಸೈಡ್ ಹಾಕ್ತೀವಿ ಡೆಬಿಟ್ ಸೈಡ್ ಹಾಕ್ತೀವಿ. 80,000 1,00,000 1,80,000. ಇನ್ಕಮ್ ಇಂದ ಎಲ್ಲ ಎಕ್ಸ್ಪೆನ್ಸಸ್ನ ಏನು ಮಾಡ್ತಾ ಇದೀವಿ ಡಿಡಕ್ಟ್ ಮಾಡ್ತೀವಿ. ಫಸ್ಟ್ ಒನ್ ಎಷ್ಟಿದೆ 80,000 ಇದೆ. ಮೈನಸ್ ಎಷ್ಟು ಮಾಡ್ತಾ ಇದೀವಿ ಮೈನಸ್ ಫಸ್ಟು 5,000 ಓಪನಿಂಗ್ ಸ್ಟಾಕು ಮೈನಸ್ 40,000 ಏನದು ಪರ್ಚೇಸಸ್ಸು ಮೈನಸ್ 2,000 ಬಂದು ಕ್ಯಾರೇಜ್ ಇನ್ವರ್ಡ್ಸು ಮೈನಸ್ 5,000 ಬಂದು ವೇಜಸ್ಸು ಮೈನಸ್ ಪವರ್ ಬಂದು 2,000 ಆಯ್ತಾ. ಹಂಗಾರೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ 26,000 ಬರುತ್ತೆ. ಎಷ್ಟು ಬರುತ್ತೆ 26,000 ಅಂತ. ಸೇಮ್ ಇದೇ ತರ ಏನಿಗೆ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಬಿಗ್ ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಬಿಗೆ 1,00,000 ಎಲ್ಲ ಡಿಡಕ್ಟ್ ಮಾಡಿದ್ರೆ ನಮಗೆ 30,500 ಬರುತ್ತೆ. 30,500 ಸೇಮ್ ಇದೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 56,500 ಬರುತ್ತೆ. ಎಲ್ಸ್ ನಾವು ಈ ಟೋಟಲ್ ಇಂದ ಎಲ್ಲ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ ನಮಗೆ 56,500 ಬರುತ್ತೆ.
ಫಸ್ಟ್ ಸಮ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಸುತ್ತೆ. ಇಷ್ಟೇ ಎಲ್ಲ ಕೊಟ್ಟಿದ್ರು ಅವರು. ವೇಜಸ್ನ ಓಪನಿಂಗ್ ಸ್ಟಾಕ್ ಡಿವೈಡ್ ಮಾಡ್ಕೊಟ್ಟಿದ್ರು, ಪರ್ಚೇಸ್ ಕೊಟ್ಟಿದ್ರು, ಪರ್ಚೇಸ್ ರಿಟರ್ನ್ ಮೈನಸ್ ಮಾಡಿದ್ವಿ, ಕ್ಯಾರೇಜ್ ಇನ್ವರ್ಸ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ಕೊಂಡ್ರಿ, ಪರ್ಚೇಸ್ ರೇಷಿಯೋದಲ್ಲಿ ಮಾಡ್ಕೊಂಡ್ವಿ, 4:5 ರೇಷಿಯೋದಲ್ಲಿ ಮಾಡ್ಕೊಂಡಿದ್ದೀವಿ. ವೇಜಸ್ನ ಅವರೇ ಹೇಳಿದ್ದಾರೆ 5:6 ರೇಷಿಯೋದಲ್ಲಿ ಡಿವೈಡ್ ಮಾಡಿ ಅಂತ ಮಾಡಿದ್ವಿ. ಪವರ್ 1:12 ಮಾಡಿದ್ದೀವಿ. ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದೆ, ಕ್ಲೋಸಿಂಗ್ ಸ್ಟಾಕ್ ಮಾಡಿದೆ. ಈ ಸೈಡ್ ಜಾಸ್ತಿ ಇದೆ, ಸೇಮ್ ಅಮೌಂಟ್ ಈ ಸೈಡ್ ಹಾಕಿ ಬ್ಯಾಲೆನ್ಸಿಂಗ್ ಫಿಗರ್ ಬಂತು, ಏನಾಯ್ತು ಪ್ರಾಫಿಟ್ ಅಷ್ಟೇ. ನೆಕ್ಸ್ಟ್ ಫೋರ್ ಸಮ್ ನೋಡೋದ. From the following particulars of Rama, prepare ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಜೊತೆ ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು, P&L ಅಕೌಂಟ್ ಪ್ರಿಪೇರ್ ಮಾಡಬೇಕಂತೆ, ಎರಡೂ ಜೊತೆಗೆ ಮಾಡಬೇಕಂತೆ. ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬಿ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಡಿವೈಡ್ ಮಾಡಿಕೊಟ್ಟಿದ್ದಾರೆ ಅವರೇ, ಪರ್ಚೇಸಸ್ ಡಿವೈಡ್ ಮಾಡಿಕೊಟ್ಟಿದ್ದಾರೆ, ಸೇಲ್ಸ್ ಡಿವೈಡ್ ಮಾಡಿಕೊಟ್ಟಿದ್ದಾರೆ, ವೇಜಸ್ ಫಸ್ಟ್ ಟೈಮ್ ಏನ್ ಕೊಟ್ಟಿದ್ದಾರೆ ಡಿವೈಡ್ ಮಾಡಿಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಇದಿಷ್ಟು ಯಾವ್ದು ರಿಲೇಟೆಡ್, ಟ್ರೇಡಿಂಗ್ ಅಕೌಂಟ್ ರಿಲೇಟೆಡ್. ಯಾವ್ದು ರಿಲೇಟೆಡ್, ಟ್ರೇಡಿಂಗ್ ಅಕೌಂಟ್ ರಿಲೇಟೆಡ್. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು. ಆಫೀಸ್ ಸ್ಯಾಲರಿ ಯಾವಾಗಲೂ ಯಾವ ಅಕೌಂಟಿಗೆ ಬರುತ್ತೆ, P&L ಅಕೌಂಟಿಗೆ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದು, ಬಿಕಾಸ್ ಆಫೀಸ್ ಸ್ಯಾಲರಿ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಎಫೆಕ್ಟ್ ಮಾಡಲ್ಲ. ರೆಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 16,000 ಕೊಟ್ಟಿದ್ದಾರೆ. ಇದು ಅಷ್ಟೇ ಎಲ್ಲಿಗೆ ಬರುತ್ತೆ, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ, P&L ಅಕೌಂಟ್. ಡಿಸ್ಕೌಂಟ್ ಅಲೌಡ್. ಅಲೌಡ್ ಅಂದ್ರೆ ಏನು, ನಾವು ಸೇಲ್ಸ್ ಮಾಡೋ ಕೊಡೋ ಡಿಸ್ಕೌಂಟ್ ಏನಂತ ಕರಿತೀವಿ, ಡಿಸ್ಕೌಂಟ್ ಅಲೌಡ್. 4,500 ಅಲ್ಲಿ ಇದ್ದಾರೆ. ಡಿಸ್ಕೌಂಟ್ ಅರ್ನ್ಡ್ ಎಷ್ಟು ಹೇಳಿದ್ದಾರೆ, 1,440 ಹೇಳಿದ್ದಾರೆ. ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಏನಾಗುತ್ತೆ, ಇಂಡೈರೆಕ್ಟ್ ಇನ್ಕಮ್. ಇಂಡೈರೆಕ್ಟ್ ಏನಾಗುತ್ತೆ, ಇದು ಇನ್ಕಮ್. ಡಿಸ್ಕೌಂಟ್ ಅಲೌಡ್ ಯಾವ್ದ್ರ ಮೇಲೆ ಕೊಡೋದು, ನಾವು ಸೇಲ್ಸ್ ಮೇಲೆ ಕೊಡೋದು, ನಮಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಡಿಸ್ಕೌಂಟ್ ಅರ್ನ್ ನಾವು ಪರ್ಚೇಸ್ ಮಾಡುವಾಗ ನಮಗೆ ನಮ್ಮ ಕ್ರೆಡಿಟರ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಯಾರು ಸೆಲ್ ಮಾಡ್ತಿರ್ತಾರಲ್ಲ ಸಪ್ಲೈಯರ್ ಕೊಟ್ಟಿರ್ತಾರೆ. ಇದನ್ನ ಯಾವ್ದ್ರ ಮೇಲೆ ಡಿವೈಡ್ ಮಾಡೋದು, ಪರ್ಚೇಸಸ್ ಮೇಲೆ ಆಗುತ್ತೆ. ಆಯ್ತಾ, ಇದು ನಮಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕಂದ್ರೆ ಡಿಸ್ಕೌಂಟ್ ಅಲೌಡ್ ಸೇಲ್ಸ್ ರಿಲೇಟೆಡ್, ಡಿಸ್ಕೌಂಟ್ ಅರ್ನ್ಡ್ ಅದಕ್ಕೆ ರಿಲೇಟೆಡ್, ಪರ್ಚೇಸ್ ರಿಲೇಟೆಡ್. ಅದೇನಾಗುತ್ತೆ, ನಮಗೆ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಆಯ್ತಾ, ನಮಗೆ ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ಯಾವ್ದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡಬೇಕು, ಇದನ್ನ ಡಿಸ್ಕೌಂಟ್ ಅಲೌಡ್ ನ ಸೇಲ್ಸ್ ಬೇಸಿಸ್ ಮೇಲೆ ಮಾಡಬೇಕು. ಡಿಸ್ಕೌಂಟ್ ಅರ್ನ್ಡ್ ಯಾವ್ದ್ರ ಬೇಸಿಸ್ ಮೇಲೆ ಮಾಡಬೇಕು, ಪರ್ಚೇಸ್ ಬೇಸಿಸ್ ಮೇಲೆ ಮಾಡಬೇಕು. ಓಕೆ, ದಟ್ ಮೀನ್ಸ್ ಡಿಸ್ಕೌಂಟ್ ಅರ್ನ್ಡ್ ಮಸ್ಟ್ ಬಿ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 20:16. ಡಿಸ್ಕೌಂಟ್ ಅಲೌಡ್ ಮಸ್ಟ್ ಬಿ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 45:30. ಆಯ್ತಾ, ನೆಕ್ಸ್ಟ್ ನೋಡಿ. The office staff appointed 10% for A department and 5% for department B. ದಟ್ ಮೀನ್ಸ್ ಸ್ಯಾಲ್ರಿ ಹೆಂಗ್ ಕೊಡಬೇಕು, 10:5 ರೇಷಿಯೋದಲ್ಲಿ ಕೊಡಬೇಕು. ಯಾಕಂದ್ರೆ 10% ಯಾವ ಡಿಪಾರ್ಟ್ಮೆಂಟ್ ಇದಲ್ಲಿ ಎ ಡಿ, 5% ಯಾವ್ದ್ರಲ್ಲಿ ಇದ್ದಾರೆ ಬಿ. ಆಯ್ತಾ, ಸ್ಯಾಲ್ರಿ ಅದ್ರ ಮೇಲೆ ಕೊಡಬೇಕು. ನೆಕ್ಸ್ಟ್ ಏರಿಯಾ ಆಕ್ಯುಪೈಡ್ ಏನಿದೆ, 10,000 ಸ್ಕ್ವೇರ್ ಫೀಟ್ ಬೈ ಎ ಡಿಪಾರ್ಟ್ಮೆಂಟ್ ಅಂಡ್ 60 ಬೈ ಬಿ ಡಿಪಾರ್ಟ್ಮೆಂಟ್. ಆಯ್ತಾ, ಹಂಗಾರೆ ರೆಂಟ್ ಯಾವ್ದ್ರ ಮೇಲೆ ಕೊಡಬೇಕು, 100:60. ಅಥವಾ 0 ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ, 110 ಕ್ಯಾನ್ಸಲ್ ಮಾಡಿದ್ರೆ 10:6 ರೇಷಿಯೋದಲ್ಲಿ ಕೊಡ್ಬೇಕು. ಯಾವ ರೇಷಿಯೋ, 10:6 ರೇಷಿಯೋದು. ಆಯ್ತಾ, ನೆಕ್ಸ್ಟ್ ಮುಗಿತಿಲ್ಲಿಗೆ ನಾವು ಡಿಪಾರ್ಟ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಎರಡು ಪ್ರಿಪೇರ್ ಮಾಡಿ ಅಂತ. ನೆಕ್ಸ್ಟ್ ನೋಟ್ ಬರೆಯದ, ಯಾಕಂದ್ರೆ ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ಅರ್ನ್ಡ್ ಯಾವ ರೇಷಿಯೋದ ಮೇಲೆ ಅಂತ ಕೊಟ್ಟಿಲ್ಲ, ಅದಕ್ಕೆ ನೋಟ್ ಬರೀತೀವಿ. ಡಿಸ್ಕೌಂಟ್ ಅಲೌಡ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಮಸ್ಟ್ ಬಿ ಅಲೋಕೇಟೆಡ್ ಇನ್ ದಿ ರೇಷಿಯೋ ಆಫ್ ಡಿಸ್ಕೌಂಟ್ ಅಲೌಡ್ ಯಾವ್ದ್ರ ಮೇಲೆ ಕೊಡಬೇಕು, ಸೇಲ್ಸ್ ಮೇಲೆ. ಡಿಸ್ಕೌಂಟ್ ಅರ್ನ್ಡ್ ಯಾವ್ದ್ರ ಮೇಲೆ ಕೊಡಬೇಕು, ಪರ್ಚೇಸ್ ರೇಷಿಯೋದ ಮೇಲೆ ಕೊಡಬೇಕು. ಓಕೆ, ನೋಟ್ ನಾವೇ ಬರೀಬೇಕು. ಆಯ್ತಾ, ಇಫ್ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತೀವಿ ಅಂತ ಏನಾದ್ರು ಕೊಟ್ಟಿಲ್ಲ ಅಂದ್ರೆ, ಮೆನ್ಷನ್ ಮಾಡಿಲ್ಲ ಅಂದ್ರೆ ಕ್ವಶನ್ ಅಲ್ಲಿ, ನಾವೇನ್ ಬರೀಬೇಕು, ಅದಕ್ಕೆ ನೋಟ್ ಬರೀಬೇಕು. ಓಕೆ, ನೆಕ್ಸ್ಟ್ ಸಮ್ ಸಾಲ್ವ್ ಮಾಡೋದ. ಇನ್ ದಿ ಬುಕ್ಸ್ ಆಫ್ ರಾಮ ಎಂಟರ್ಪ್ರೈಸಸ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್. ನಾವು ಟ್ರೇಡಿಂಗ್ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡ್ತಾ ಇಲ್ಲ, ಅದ್ರ ಜೊತೆ ಏನ್ ಮಾಡ್ತಾ ಇದೀವಿ, P&L ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೀವಿ. ನಮಗೆ ಗೊತ್ತು, ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಮತ್ತೆ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್. ಇದಿಷ್ಟು ಯಾವುದು ಫಸ್ಟ್ ಸೆಟ್ ಆಫ್ ದಿ ಕ್ವಶನ್ ಅಲ್ಲಿ ಇದೆ. ನಮಗೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ, 5,000, 8,000 ಬರ್ಕೊಂತೀನಿ. ಓಪನಿಂಗ್ ಸ್ಟಾಕ್ 5,000, 8,000 ಟೋಟಲ್ ಬಂದು 13 ಆಗುತ್ತೆ. ಓಪನಿಂಗ್ ಸ್ಟಾಕ್ ಆದ್ಮೇಲೆ ಏನ್ ಕೊಟ್ಟಿದ್ರೆ, ಪರ್ಚೇಸಸ್ 20,000 ಮತ್ತೆ ಏನಿದೆ 16,000, 20,000 ಮತ್ತೆ 16,000 ಬರ್ತಿದ್ದೀನಿ. ಅದಾದ್ಮೇಲೆ ವೇಜಸ್ ಅವರೇ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ, ಎಷ್ಟಿದೆ 3,000 ಮತ್ತೆ 2,000 ಡಿವೈಡ್ ಮಾಡಿ ಬರ್ತಿದ್ದೀನಿ, 3,000 ಮತ್ತೆ 2,000. ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ, ಸೇಲ್ಸ್ ಇದೆ. ಸೇಲ್ಸ್ ಎಷ್ಟಿದೆ, 45,000 ಮತ್ತೆ 30,000. ಸೇಲ್ಸ್ ಬರೀತೀನಿ, 45,000 ಮತ್ತೆ 30,000. ಲಾಸ್ಟ್ ಅಲ್ಲಿ ಏನ್ ಬರುತ್ತೆ ನಂಗೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 12,000 ಮತ್ತೆ 10,000 ಇದೆ. ಬರ್ಕೊಂಡೆ ಕ್ಲೋಸಿಂಗ್ ಸ್ಟಾಕ್ 12,000 ಮತ್ತೆ 10,000. ಏನ್ ಮಾಡಬೇಕು, ಟೋಟಲ್ ಮಾಡಿ ನಾವೇನ್ ಕಂಡುಹಿಡಿತೀವಿ, ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಕಂಡುಹಿಡಿತೀವಿ. ಆಯ್ತಾ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಯಾವಾಗ್ಲೂ ಏನ್ ಕಂಡುಹಿಡಿತೀವಿ, ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್. ಯಾವ ಸೈಡ್ ಜಾಸ್ತಿ ಇದೆ ನೋಡಿ, ನೋಡಿದ್ರೆ ಈ ಸೈಡ್ ಜಾಸ್ತಿ ಇದೆ ಅನ್ಸುತ್ತೆ. ಟೋಟಲ್ ಮಾಡಿದ್ರೆ ಈ ಸೈಡ್ ನ ಎಷ್ಟಿದೆ, 45 ಪ್ಲಸ್ 12,000 ಎರಡು ಆಡ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ,
7,000 ಸಿಗುತ್ತೆ ಆಯ್ತಾ. ನೆಕ್ಸ್ಟ್ 30 ಪ್ಲಸ್ 10 ಆ್ಯಡ್ ಮಾಡಿದಾಗ 40,000 ಬರುತ್ತೆ ಟೋಟಲ್. ಎರಡು ಇದ್ರದ್ದು ನೆಕ್ಸ್ಟ್ ಟೋಟಲ್ ಎಷ್ಟು ಬರುತ್ತೆ ನಮಗೆ? ಟೋಟಲ್ ಬಂದು 97,000. 57 ಪ್ಲಸ್ 40 ಎಷ್ಟು ಬರುತ್ತೆ? 97,000. ಇನ್ಕಮ್ ಸೈಡ್ ಜಾಸ್ತಿ ಇರೋದ್ರಿಂದ ಅದನ್ನೇ ನಾವು ಯಾವ ಸೈಡ್ ಹಾಕೊಂತೀನಿ? ಎಕ್ಸ್ಪೆನ್ಸಸ್ ಸೈಡ್ ಡೆಬಿಟ್ ಸೈಡ್ ಅದೇ ಹಾಕೊಂತೀನಿ. 57,000, 40,000 ಮತ್ತೆ ಇನ್ನೊಂದೆಷ್ಟಿದೆ? 97,000. ಓಕೆನಾ. ನೆಕ್ಸ್ಟ್ 57,000 ಇಂದ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ಕೊಂಡ್ ಬರ್ತೀನಿ. 57,000 ಮೈನಸ್ 5,000 52 ಆಗುತ್ತೆ. ಮೈನಸ್ 20,000 ಮೈನಸ್ 3,000 ಮಾಡ್ಲಾಗ ನಂಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 29,000 ಬರುತ್ತೆ ಆಯ್ತಾ. ಎಷ್ಟು ಬಂತು ಬ್ಯಾಲೆನ್ಸಿಂಗ್ ಫಿಗರು? 29,000. ಇನ್ನೊಂದ್ಸತಿ ನೋಡಿಬೇಕಾದ್ರೆ 57,000 ಮೈನಸ್ 5,000 ಮೈನಸ್ 20,000 ಮೈನಸ್ 3,000 ಎಷ್ಟು ಬರುತ್ತೆ ನಮಗೆ? 29,000 ಆಯ್ತಾ. ನೆಕ್ಸ್ಟ್ ಅದೇ ತರ 40,000 ಅಲ್ಲಿ 8,000 16,000 2,000 ಮೈನಸ್ ಮಾಡಿದ್ರೆ ನಮಗೆ 14,000 ಬರುತ್ತೆ. ಟೋಟಲ್ ಎರಡು ಆಡ್ ಮಾಡಿದಾಗ ನಮಗೆ 43,000 ಬರುತ್ತೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಏನ್ ಮಾಡ್ತಾ ಇದೀವಿ ನಾವು? ಕ್ಯಾರಿ ಡೌನ್ ಮಾಡಿ ನೆಕ್ಸ್ಟ್ ಸತಿಗೆ ಏನ್ ಮಾಡ್ತೀವಿ? ಅದನ್ನ ಬ್ರಾಡ್ ಡೌನ್ ಮಾಡ್ತೀವಿ. ಬ್ರಾಡ್ ಡೌನ್ ಎಷ್ಟು ಬರುತ್ತೆ ನಮಗೆ? ಡಿಪಾರ್ಟ್ಮೆಂಟ್ ಎಗೆ 29,000, ಡಿಪಾರ್ಟ್ಮೆಂಟ್ ಬಿಗೆ ಏನ್ ಬರುತ್ತೆ? 14,000, ಟೋಟಲ್ ಎಷ್ಟು ಬರುತ್ತೆ ನಮಗೆ? 43,000 ಬರುತ್ತೆ. ಓಕೆನಾ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ನಾವು? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಏನ್ ಮಾಡ್ಬೇಕು? ಡಿವೈಡ್ ಮಾಡಿ ಬರೀಬೇಕು. ಫಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದಿದೆ? ಆಫೀಸ್ ಸ್ಯಾಲರಿ ಎಷ್ಟಿದೆ? ಟೋಟಲ್ 24,000 ಇದೆ. ಈ 24,000 ನಮಗೆ ಗೊತ್ತು. ಸ್ಯಾಲರಿ ಯಾವ್ದ್ರ ಮೇಲೆ ನೋಡ್ಬೇಕು? ನಂಬರ್ ಆಫ್ ಸ್ಟಾಫ್ಸ್. ಆಫೀಸ್ ಸ್ಟಾಫ್ ಅಪಾಯಿಂಟೆಡ್ 10% ಏನು ಡಿಪಾರ್ಟ್ಮೆಂಟ್ ಎಗೆ, 5% ಏನು ಡಿಪಾರ್ಟ್ಮೆಂಟ್ ಬಿಗೆ. ಹಂಗಾರೆ ಯಾರ ಎಷ್ಟರಲ್ಲಿ ಡಿವೈಡ್ ಮಾಡಬೇಕು? 10:5 ಆಯ್ತಾ. ಬರ್ಕೊಂತೀನಿ. ಆಫೀಸ್ ಸ್ಯಾಲರಿ ಟೋಟಲ್ ಎಷ್ಟಿದೆ? 24,000 ಇದೆ. ಎಷ್ಟಿದೆ? 24,000. ಯಾರ ಎಷ್ಟರಲ್ಲಿ ಡಿವೈಡ್ ಮಾಡಬೇಕು? 10:5. ಯಾರ ಎಷ್ಟರಲ್ಲಿ? 10:5. ನೋಡಿ ಅವರು ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಎಗೆ ಸ್ಟಾಫ್ ಇದೆ ಅಂತ 10, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟಿದ್ದಾರೆ ಅಂತ 5. ಹಂಗಾರೆ ಯಾರ ಎಷ್ಟು? 10:5 ಆಯ್ತಾ. ಟೋಟಲ್ ಎಷ್ಟಾಗುತ್ತೆ? 10 ಪ್ಲಸ್ 5 15 ಆಗುತ್ತೆ. 24,000 ಡಿವೈಡೆಡ್ ಬೈ 15 ಇಂಟು 10 ಎಷ್ಟು ಬಂತು? 16,000 ಆಯ್ತಾ. ಇಂಟು ಏನ್ ಮಾಡ್ಬೇಕು? ನೆಕ್ಸ್ಟ್ 5 ಮಾಡ್ತೀವಿ. ಎಷ್ಟು ಬರುತ್ತೆ ನಮಗೆ? 8,000. ಟೋಟಲ್ ಆಡ್ ಮಾಡಿದ್ರೆ ಎಷ್ಟಾಗಬೇಕು? 24 ಆಗ್ಬೇಕು. ನೆಕ್ಸ್ಟ್ ಏನಿದೆ? ಎಕ್ಸ್ಪೆನ್ಸಸ್ ಇದೆ. ರೆಂಟ್ ಇದೆ. ರೆಂಟ್ ನೋಡಿ, ರೆಂಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? 16,000. ರೆಂಟ್ ಫ್ಲೋರ್ ಏರಿಯಾ ಕೊಟ್ಟಿದ್ದಾರೆ. ಎಷ್ಟಿದೆಯಂತೆ? 100 ಸ್ಕ್ವೇರ್ ಫುಟ್ ಇದೆಯಂತೆ. 60. 1010 ಕ್ಯಾನ್ಸಲ್ ಮಾಡಿದ್ರೆ ಯಾವ ರೇಷೋದಲ್ಲಿ ಡಿವೈಡ್ ಮಾಡಬೇಕು? 10:6 ರೇಷೋದಲ್ಲಿ ಮಾಡಬೇಕು. ಟೋಟಲ್ ರೆಂಟ್ ಎಷ್ಟಿದೆ? 16,000 ಇದೆ ಆಯ್ತಾ. 16,000 ಯಾವ ರೇಷೋದಲ್ಲಿ ಮಾಡಬೇಕು? 10:6. 110 ಕ್ಯಾನ್ಸಲ್ ಮಾಡಿದ್ದೀನಿ 100 ಮತ್ತೆ 60 ಅಲ್ಲಿ ಆಯ್ತಾ. 16,000 ಡಿವೈಡೆಡ್ ಬೈ ಎಷ್ಟಾಗುತ್ತೆ? 10 ಪ್ಲಸ್ 6 16 ಇಂಟು 10 ಆಯ್ತಾ. ಎಷ್ಟಾಗುತ್ತೆ? 10,000 ಮತ್ತೆ 6,000 ಬರುತ್ತೆ. ಟೋಟಲ್ ಆಡ್ ಮಾಡಿದ್ರೆ ಎಷ್ಟಾಗಬೇಕು? 16 ಆಗಬೇಕು ಆಯ್ತಾ. ನೆಕ್ಸ್ಟ್ ಡಿಸ್ಕೌಂಟ್. ಡಿಸ್ಕೌಂಟ್ ಅಲ್ಲಿ 2 ತರ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಅಲೌಡ್ ಅಂದ್ರೆ ಏನಾಗುತ್ತೆ? ಎಕ್ಸ್ಪೆನ್ಸಸ್. ಯಾವ ರೇಷೋದಲ್ಲಿ ಡಿವೈಡ್ ಮಾಡ್ಬೇಕು? ಸೇಲ್ಸ್ ರೇಷೋದಲ್ಲಿ. ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಇನ್ಕಮ್. ಯಾವ ರೇಷೋದಲ್ಲಿ ಡಿವೈಡ್ ಮಾಡ್ಬೇಕು? ಪರ್ಚೇಸ್. ಈಗ ಫಸ್ಟ್ ಡಿಸ್ಕೌಂಟ್ ಅಲೌಡ್ ಆಯ್ತಾ. ಎಷ್ಟಿದೆ? ಟೋಟಲ್ 4,500. ಸೇಲ್ಸ್ ರೇಷಿಯೋ ಅಲ್ಲಿ ಮಾಡ್ತೀವಿ. ಸೇಲ್ಸ್ ಎಷ್ಟಿದೆ ಅಂತ ನಮಗೆ ಗೊತ್ತು. 40 ಮತ್ತೆ ಏನಿದೆ? 30. ಎಷ್ಟು? ಈಕ್ವಲ್ 0 ಕ್ಯಾನ್ಸಲ್ ಮಾಡಿದೆ 3 ಎಷ್ಟಾಗುತ್ತೆ? 45 ಮತ್ತೆ ಇನ್ನೊಂದೇನಿದೆ? 30. 45 ಮತ್ತೆ 30 ಬರ್ಕೊಂಡೆ. 45 ಪ್ಲಸ್ 30 ಎಷ್ಟಾಗುತ್ತೆ? 75 ಆಗುತ್ತೆ ಆಯ್ತಾ. 4,500 ಡಿವೈಡೆಡ್ ಬೈ 75 ಇಂಟು 45 ಫಸ್ಟ್ ಒನ್ಗೆ ಎಷ್ಟು ಬರುತ್ತೆ? 2,700 ಆಯ್ತಾ. ಇದಕ್ಕೆ 30 ಅಂದ್ರೆ ಎಷ್ಟು ಬರುತ್ತೆ? 1,800. ಟೋಟಲ್ ಆಡ್ ಮಾಡಿದ್ರೆ ಎಷ್ಟಾಗಬೇಕು? 4,500 ಆಗಬೇಕು. ಓಕೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಆಗಿದೆ. ಡಿಸ್ಕೌಂಟ್ ರಿಸೀವ್ಡ್ ನ ಯಾವ ರೇಷೋದಲ್ಲಿ ಹಂಚಬೇಕು ನಾವು? ಪರ್ಚೇಸ್ ರೇಷೋದಲ್ಲಿ. ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿದೆ ನೋಡ್ಕೊಳ್ಳಿ? 1,440 ಇದೆ. 1,440 ನ ಯಾವ ರೇಷೋದಲ್ಲಿ ಹಂಚಬೇಕು? ಪರ್ಚೇಸ್ ರೇಷೋ. ಪರ್ಚೇಸ್ ಎಷ್ಟಾಗಿದೆ ಅಂತ ನಮಗೆ ಗೊತ್ತು? 20,000 16,000. 30 ಕ್ಯಾನ್ಸಲ್ ಮಾಡಿದ್ರೆ 330 ಎಷ್ಟು ಬರುತ್ತೆ? 20:16 ಆಯ್ತಾ. ಪರ್ಚೇಸಸ್ 20:16 ಅಲ್ಲಿ ಹಂಚ್ತೀನಿ. ಟೋಟಲ್ ಎಷ್ಟಿದೆ? 14,400 ಸಾರಿ ಏನು 1,440 ಇದೆ.
ಟೋಟಲ್ 16 ಪ್ಲಸ್ 20 ಏನಾಗುತ್ತೆ 36 ಆಗುತ್ತೆ. 1440 ಡಿವೈಡೆಡ್ ಬೈ 36 ಇಂಟು ಫಸ್ಟ್ ಒನ್ಗೆ ಎಷ್ಟು ಬರುತ್ತೆ 20 ಎಷ್ಟಾಯ್ತು 800 ಆಯ್ತಾ. ಅದ್ರಲ್ಲಿ ನೆಕ್ಸ್ಟ್ ಒನ್ಗೆ ಏನಿದೆ 16 ಮಾಡಿದ್ರೆ ಎಷ್ಟಾಯ್ತು 640. ಎರಡು ಆಡ್ ಮಾಡಿದಾಗ ಎಷ್ಟು ಬರಬೇಕು 14400 ಆಯ್ತಾ. ಈಗ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈಗ ಕ್ರೆಡಿಟ್ ಸೈಡ್ ಎಷ್ಟಿದೆ 29,000 ಪ್ಲಸ್ 800 29,800 ಆಗುತ್ತೆ. ಆದರೆ ಡೆಬಿಟ್ ಸೈಡ್ ಎಷ್ಟಿದೆ 16,000 ಪ್ಲಸ್ 10,000 26,000 ಪ್ಲಸ್ ಎಷ್ಟಾಗುತ್ತೆ 2,000 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 26 27 28,000 ಸಮಥಿಂಗ್ ಬರುತ್ತೆ. 28,700. ಹಂಗಾರೆ ಯಾವ ಸೈಡ್ ಜಾಸ್ತಿ ಇದೆ ನಮಗೆ ಸೈಡ್ ಜಾಸ್ತಿ ಇದೆ ನಮಗೆ ಗೊತ್ತಾಯ್ತು ಕ್ಲಿಯರ್ ಆಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂತ. ಬಟ್ ಡಿಪಾರ್ಟ್ಮೆಂಟ್ ಬಿ ನೋಡಿ ಆ ಥರ ಸಿನಾರಿಯೋ ಇಲ್ಲ. ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 14,000 ಪ್ಲಸ್ 640 ಇದೆ. ಹಂಗಾರೆ 14,640 ಇದೆ ಯಾವ ಸೈಡು ಕ್ರೆಡಿಟ್ ಸೈಡು. ಬಟ್ ಡೆಬಿಟ್ ಸೈಡ್ ನೋಡಿ 8,000 ಪ್ಲಸ್ 6,000 ಎಷ್ಟಾಗುತ್ತೆ 14,000 ಆಗುತ್ತೆ. ಪ್ಲಸ್ ಎಷ್ಟಿದೆ 1,800 ಇದೆ. ಹಂಗಾರೆ ಯಾವ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. ದಟ್ ಮೀನ್ಸ್ ಡಿಪಾರ್ಟ್ಮೆಂಟ್ ಬಿಗೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಹಂಗಾರೆ ಕ್ರೆಡಿಟ್ ಸೈಡ್ ಕಮ್ಮಿ ಇದೆ ಅಂದ್ರೆ ಡಿಪಾರ್ಟ್ಮೆಂಟ್ ಬಿಗೆ ಏನಾಗುತ್ತೆ ಲಾಸ್ ಆಗುತ್ತೆ. ಬಟ್ ಡಿಪಾರ್ಟ್ಮೆಂಟ್ ಎಗೆ ಯಾವ ಸೈಡ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಮ್ಮಿ ಇದೆ. ಟೋಟಲ್ ನೋಡೋದಾ ಡಿಪಾರ್ಟ್ಮೆಂಟ್ ಏದು ಟೋಟಲ್ ನೋಡಿ ಎಷ್ಟು ಬರುತ್ತೆ 29,800. ಯಾವ ಸೈಡ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಆಡ್ ಮಾಡಿ 29,000 ಪ್ಲಸ್ 800 ಎಷ್ಟಾಗುತ್ತೆ 29,800. ವೇರ್ ಆಸ್ ಇದೆಷ್ಟು ಬರುತ್ತೆ ನೋಡಿ 16,000 ಪ್ಲಸ್ 10,000 ಎಷ್ಟಾಯ್ತು ನಿಮಗೆ 26,000. 26,000 ಪ್ಲಸ್ 2,700 ಎಷ್ಟಾಯ್ತು 28,700 ಬಂತು. ಯಾವ ಸೈಡ್ ಜಾಸ್ತಿ ಇದೆ ನಿಮಗೆ ಕ್ಲಿಯರ್ಲಿ 28,700. ಯಾವ ಸೈಡ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಆಯ್ತಾ. ಸೇಮ್ ಅಮೌಂಟ್ ಆಗ್ತದೆ 29,800. ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀನಿ. ಏನ್ ಬರುತ್ತೆ ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ 1,100 ಆಯ್ತಾ. ಟು ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್ ಆಯ್ತಾ. ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ ಕಮ್ಮಿ ಇದೆ. ಬಟ್ ಸೆಕೆಂಡ್ ಸಿನಾರಿಯೋ ರಂಗಲ್ಲ. ಡೆಬಿಟ್ ಸೈಡ್ ನೋಡಿ ಎಷ್ಟಿದೆ ನಮಗೆ ಅಂತ 8,000 ಪ್ಲಸ್ 6,000 ಎಷ್ಟಾಯ್ತು 14,000 ಪ್ಲಸ್ 1,800 ಎಷ್ಟಾಯ್ತು 15,800 ಆಯ್ತು. ಬಟ್ ಕ್ರೆಡಿಟ್ ಸೈಡ್ ಎಷ್ಟಿದೆ 14,640 ಇದೆ. 14,640 ಇದು ಕ್ಲಿಯರ್ ಪಿಕ್ಚರ್. ಇದು 14,640 ಏನಾಗ್ತಾ ಇದೆ ನನಗೆ ಲಾಸ್ ಆಗ್ತಾ ಇದೆ. ಸೊ 15,800 ಹಂಗೆ ಬರ್ಕೊಂತೀನಿ. ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ನನಗೆ 1,160 ಬರುತ್ತೆ. 1,160 ಬರುತ್ತೆ. ಇದನ್ನ ಏನಂತೀವಿ ಬೈ ನೆಟ್ ಲಾಸ್ ಕ್ಯಾರಿ ಡೌನ್ ಆಯ್ತಾ. ಬೈ ನೆಟ್ ಲಾಸ್ ಕ್ಯಾರಿ ಡೌನ್ ಮಾಡ್ಕೊತೀವಿ ಆಯ್ತಾ. ಟೋಟಲ್ ಮಾಡಬೇಕು ಅಂದ್ರೆ ಸಿಂಪಲ್. ಟೋಟಲ್ ಯಾವ ಸೈಡ್ ಜಾಸ್ತಿ ಇದೆ ಟೋಟಲ್ ಬಂದು ನಮಗೆ ಇಲ್ಲಿ ನೋಡಿ ಲಾಸ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು 1,100 ನಮಗೆ ಪ್ರಾಫಿಟ್ ಆಗಿದೆ 1,160 ಲಾಸ್ ಆಗಿದೆ ಅಂದ್ರೆ ಟೋಟಲ್ ಲಾಸ್ ಏನು 60 ರೂಪೀಸ್ ಜಾಸ್ತಿ ಇದೆ ಅಂತ. ಹಂಗಾರೆ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ 60 ರೂಪೀಸ್. 44,500 ಅದೇ ಇಲ್ಲಿ ಬರೀತೀವಿ 44,500 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 60 ರೂಪೀಸ್ ಬರುತ್ತೆ. 60 ರೂಪೀಸ್ ಏನಾಯ್ತು ನೆಟ್ ಲಾಸ್. ಓವರ್ ಆಲ್ ಆಗಿ ನಾವೇನು ಓಡ್ತಾ ಇದೆ ನೆಟ್ ಲಾಸ್ ಇದೆ ಪ್ರಾಫಿಟ್ ಇದೆ. ಓಕೆ ಥ್ಯಾಂಕ್ ಯು.